ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ಬಿಗ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಂದಿರುವಂತಹ ಆ ಒಂದು ಫೋನ್ ಕಾಲ್, ಸೀಕ್ರೆಟ್ ಕಾಲ್ ಒಂದು ಬಂದಿದೆಯಂತೆ. ಅದರಲ್ಲೂ ಕೂಡ ಹೈಕಮಾಂಡ್ ಇಂದ ಬುಲಾವ್ ಬಂದಿದೆ ಸಿಎಂಗೆ. ಅದಾದ ನಂತರ ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಹೈಕಮಾಂಡ್ ಇಂದ ಬುಲಾವ್ ಬಂದಿದೆ. ಬಹುಶಃ ಅವ್ರಿಗೂ ಕೂಡ ಕರೀಬಹುದು, ಕೂತ್ಕೊಂಡು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಬಹುದು ಬಹುಶಃ ಅಂತ ಹೇಳಿ ಈ ರೀತಿಯಾಗಿ ಸದ್ಯಕ್ಕೆ ಕಾಂಗ್ರೆಸ್ ಮನೆಯಲ್ಲಿ ಇದೇ ಒಂದು ಸುದ್ದಿ ಹಬ್ಬಿದೆ. ಹಾಗಾಗಿ ಕೈಪಡೆಯಲ್ಲಿ ಪವರ್ ಶೇರಿಂಗ್ ಮುಹೂರ್ತ ನಿಜವಾಗ್ಲೂ ಕೂಡ ಫಿಕ್ಸ್ ಆಗಿದೆಯಾ? ಈ ಬಾರಿ ಆದ್ರೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಇದೇ ಚರ್ಚೆ ಆಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಕಾಂಗ್ರೆಸ್ನ ಕುರ್ಚಿ ಕದನ. ರಾಜ್ ನ್ಯೂಸ್ ನಲ್ಲಿ ಕೈಪಡೆಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದ ಹೈಕಮಾಂಡ್ ಕಾಲ್. ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆಯೇ ಸಿಎಂಗೆ ಕರೆ ಬಂತು. ನಿನ್ನೆ ದೆಹಲಿಗೆ ಬರುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಬಂದಿದೆ. ಕೈಪಡೆಯಲ್ಲಿ ಕುತೂಹಲ ಮೂಡಿಸಿದೆ ಈಗ ಸಿಎಂ ದೆಹಲಿ ಟೂರ್. ಹೀಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ಹೈಕಮಾಂಡ್ ನಾಯಕರಲ್ಲಿ ಒಬ್ಬರಾಗಿರುವಂತಹ ಕೆಸಿ ವೇಣುಗೋಪಾಲ್ ಕೂಡ ಕರೆ ಮಾಡಿ ದೆಹಲಿಗೆ ಬನ್ನಿ ಅಂತ ಹೇಳಿ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗಬಹುದು, ಯಾವ ವಿಚಾರಕ್ಕೆ ಅವ್ರಿಗೆ ಕರೆದಿರಬಹುದು, ಏನೆಲ್ಲ ಚರ್ಚೆ ಆಗತ್ತೆ, ಹೇಗೆ ಬಹಳಷ್ಟು ಕುತೂಹಲ ಇದೆ. ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ಚರ್ಚೆ ಈಗ ಆಗ್ತಾ ಇದೆ. ರಾಜ್ ನ್ಯೂಸ್ ನಲ್ಲಿ ಕೈಪಡೆಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಒಂದಷ್ಟು ಇನ್ಸೈಡ್ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು, ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಏನಾಗಬಹುದು, ವಾಟ್ ನೆಕ್ಸ್ಟ್ ಅನ್ನುವಂತ ಕುತೂಹಲ ಎಲ್ಲರಿಗೂ ಇದೆ. ಇನ್ನು ಮಂಗಳವಾರ ಅಂತಂದ್ರೆ ನಾಳೆ ದೆಹಲಿಗೆ ಬನ್ನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೋನ್ ಕಾಲ್ ನಿನ್ನೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಸಿ ವೇಣುಗೋಪಾಲ್ ನಿನ್ನೆ ಕಾಲ್ ಮಾಡಿದ್ರು. ವೇಣುಗೋಪಾಲ್ ಕಾಲ್ ಸಿದ್ದು ಎಸ್ಐಆರ್ ಮೀಟಿಂಗ್ ಅಲ್ಲಿ ಇದ್ರು. ಅದೇ ಸಂದರ್ಭದಲ್ಲಿ ಫೋನ್ ಕರೆ ಬಂದಿದೆ ಅವರಿಗೆ. ದಿಢೀರ್ ಅಂತ ದೆಹಲಿಯಿಂದ ಬುಲಾವ್ ಬಂದಿದ್ ಯಾಕೆ? ಅಧಿಕಾರ ಹಂಚಿಕೆ ಬಗ್ಗೆ ಸಿಎಂ ಮಾತುಕತೆ ನಡೆಯುತ್ತಾ? ರಾಜ್ಯಸಭಾ ಚುನಾವಣೆ ಸಂಪುಟ ಪುನರಚನೆ ಚರ್ಚೆ ಆಗುತ್ತಾ? ಸಿಎಂಗೆ ಬುಲಾವ್ ಕೊಟ್ಟಿದ್ಯಾಕೆ ಅನ್ನೋದು ಈಗಲೂ ಕೂಡ ಸಸ್ಪೆನ್ಸ್ ಆಗಿ ಉಳಿತಾ ಇದೆ. ಫೈನಲಿ ಇವತ್ತು ಸಂಜೆ ಹೋಗ್ತಾ ಇದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ನಾಳೆ ದೆಹಲಿಗೆ ಹೋಗ್ತಾರೆ. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಮಂಗಳವಾರ ಅಂದ್ರೆ 26ನೇ ತಾರೀಕು ಬನ್ನಿ ಅಂತ ಹೇಳಿ ಅವರಿಗೆ ಸೂಚನೆ ಕೊಡಲಾಗಿದೆ. ಹಾಗಾಗಿ ಈಗ ಸಿಎಂ ಬುಲಾವ್ ಕೊಟ್ಟಿದ್ಯಾಕೆ ಅನ್ನುವಂಥದ್ದು ಈಗಲೂ ಕೂಡ ಬಹಳ ಸಸ್ಪೆನ್ಸ್ ಆಗಿ ಉಳಿತಾ ಇದೆ. ಇರುವಂತದ್ದು ಮೂರೇ ಆಪ್ಷನ್ ಈಗ. ಒಂದು ನಾಯಕತ್ವ ಬದಲಾವಣೆ, ಮತ್ತೊಂದು ಸಂಪುಟ ವಿಸ್ತರಣೆ ಹಾಗೂ ಸಂಪುಟ ಪುನರ್ರಚನೆ. ಹೀಗೆ 3 ಆಪ್ಷನ್ಸ್ ಇದೆ. ಆದ್ರೆ ಈ ಒಂದು ಆಪ್ಷನ್ಸ್ ಅಲ್ಲಿ ಯಾವ ವಿಚಾರಕ್ಕೆ ಅವ್ರು ಕರೆದಿದ್ದಾರೆ, ದಿಢೀರಾಗಿ ಸಿಎಂಗೆ ಕರೆಯಾಗಿ ಬಂದಿದೆ, ಏನೆಲ್ಲ ಚರ್ಚೆ ಆಗಬಹುದು ಅನ್ನುವಂಥದ್ದು ಸದ್ಯದಲ್ಲಿ ಇರುವಂತಹ ಸಸ್ಪೆನ್ಸ್ ಇದು. ಹಾಗಾಗಿ ಬಹುಶಃ ರಾಜ್ಯಸಭಾ ಚುನಾವಣೆ ಇರಬಹುದು, ಸಂಪುಟ ಪುನರಚನೆ ಚರ್ಚೆ ಕೂಡ ಆಗುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈಗ ಸಿಎಂಗೆ ಬುಲಾವ್ ಕೊಟ್ಟಿದ್ಯಾಕೆ ಅನ್ನುವಂತ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಹೀಗೆ ಮಂಗಳವಾರ ಅಂತಂದ್ರೆ ನಾಳೆ ದೆಹಲಿಗೆ ಬನ್ನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ಕೆಸಿ ವೇಣುಗೋಪಾಲ್ ಕರೆ ಮಾಡಿದ್ದಾರಂತೆ. ಅದರ ಬೆನ್ನಲ್ಲೇ ಬಹುಶಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಕರೆ ಬಂದಿರಬಹುದು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಅದು ಬೇರೆ ಪ್ರಶ್ನೆ. ಈಗಾಗಲೇ ಡಿಕೆ ಹೇಳಿದ್ದಾರೆ. ಅಂದ್ರೆ ಈ ಕುರಿತು ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ನನಗೆ ಸದ್ಯಕ್ಕೆ ಯಾವುದೇ ಕರೆ ಬಂದಿಲ್ಲ ಹೈಕಮಾಂಡ್ ಇಂದ, ಬಂದ್ರೆ ಖಂಡಿತ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವೇ ಸಸ್ಪೆನ್ಸ್. ನಾಯಕತ್ವ ಗೊಂದಲದ ನಡುವೆ ಸಿಎಂ ದೆಹಲಿ ಪ್ರವಾಸ. ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಿದ್ದಾರೆ ಸಿದ್ದರಾಮಯ್ಯ ಅವರು. ನಾಯಕತ್ವ ಬದಲಾವಣೆಯೋ ಅಥವಾ ಸಂಪುಟ ಪುನರಚನೆಯೋ? ಹೈಕಮಾಂಡ್ ಜೊತೆ ಮಾತುಕತೆ ನಡೆಸ್ತಾರೆ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದ ಬಗ್ಗೆ ರಾಹುಲ್ ಜೊತೆ ಮಾತುಕತೆ ನಡೆಸಲಾಗುತ್ತೆ. ಅಧಿಕಾರ ಹಂಚಿಕೆ, ಸಂಪುಟ ಪುನರಚನೆ, ರಾಜ್ಯಸಭಾ ಚುನಾವಣೆ ಇರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆ ಚರ್ಚೆ ಆಗುತ್ತೆ ನಾಳೆ. ಮುಂಬರುವಂತಹ ಎಲ್ಲ ಚುನಾವಣೆಗಳನ್ನು ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ಗಮನದಲ್ಲಿ ಇಟ್ಕೊಂಡಿದೆ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2028ರ ಚುನಾವಣೆ ಇರಲಿ, ಜಿಬಿಎ ಚುನಾವಣೆ ಇರಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರಲಿ, ಲೋಕಲ್ ಬಾಡಿ ಎಲೆಕ್ಷನ್, ಆಲ್ ಓವರ್ ಎಲ್ಲವೂ ಕೂಡ ಈಗ ಗಮನದಲ್ಲಿ ಇಟ್ಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ ನಾಯಕತ್ವ ಬದಲಾವಣೆ ಏನಾದ್ರೂ ನಿಜವಾಗ್ಲೂ ಆದ್ರೆ, ಇಫ್ ಇನ್ ಕೇಸ್ ಆಯಿತು ಅಂತಂದ್ರೆ ಮುಂಬರುವಂತ ಚುನಾವಣೆಗಳಲ್ಲಿ ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದು? ಇಫ್ ಇನ್ ಕೇಸ್ ಯಾವುದೇ ನಾಯಕತ್ವ ಬದಲಾವಣೆ ಆಗಿಲ್ಲ, ಒಂದು ಪಕ್ಷ ಸಿದ್ದರಾಮಯ್ಯ ಅವರೇ ಹೀಗೆ ಮುಂದುವರಿತಾರೆ ಅನ್ನೋದಾದ್ರೆ ಯಾವ ರೀತಿಯಾದಂತ ಬದಲಾವಣೆ ಆಗಬಹುದು? ಅಥವಾ ಸಿಎಂ ಈಗ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತಂದ್ರೆ ಚುನಾವಣೆ ಅಂತಂದ್ರೆ ಮುಂಬರುವಂತ ಚುನಾವಣೆಗಳ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದು? ಎಲ್ಲಾ ಆಯಾಮದಲ್ಲೂ ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬಹಳಷ್ಟು ಚರ್ಚೆ ಮಾಡ್ತಿದ್ದಾರೆ. ಹಾಗಾಗಿ ಬಹಳಷ್ಟು ಗಂಭೀರವಾಗಿ ತಗೊಂಡಿರುವಂತಹ ಈ ವಿಚಾರವನ್ನ
ಈಗ ಸಿದ್ದರಾಮಯ್ಯ ಅವ್ರಿಗೆ ನಿನ್ನೆ ದಿಢೀರಾಗಿ ಕರೆ ಬಂದಿದ್ ಯಾಕೆ? ಅದರಲ್ಲೂ ಕೂಡ SIR ಮೀಟಿಂಗ್ ಏನಿದೆ, ಈ ಒಂದು ಮೀಟಿಂಗ್ ಅಲ್ಲಿ ಇರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ KC ವೇಣುಗೋಪಾಲ್ ಕರೆ ಮಾಡ್ತಾರೆ. ಕರೆ ಮಾಡಿ ದೆಹಲಿಗೆ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ 26ನೇ ತಾರೀಕು ಅಂತಂದ್ರೆ ನಾಳೆ ಮಂಗಳವಾರ. ಹಾಗಾಗಿ ಈ ಒಂದು ಮಂಗಳವಾರ ಯಾರಿಗೆ ಶುಭ ಆಗ್ಬಹುದು, ಯಾರಿಗೆ ಅಶುಭ ಆಗ್ಬಹುದು ಅನ್ನೋಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಸಿಎಂ ಅವರಿಗೆ ಕರೆ ಬಂದಿದೆ. ಇನ್ನ ಬಹುಶಃ DK ಶಿವಕುಮಾರ್ ಅವ್ರಿಗೂ ಕೂಡ ಕರೆ ಬಂದಿರಬಹುದು ಅಥವಾ ಇಲ್ದೇನೆ ಇರಬಹುದು. ಇಲ್ಲಿ ಕ್ಲಾರಿಟಿ ಇಲ್ಲ. ಈಗಲೂ ಕೂಡ ಬಹಳಷ್ಟು ಗೊಂದಲ ಇದೆ, ಕುತೂಹಲ ಇದೆ, ಏನಾಗಿರ್ಬಹುದು, ಇನ್ಸೈಡ್ ಏನ್ ನಡೀತಾ ಇದೆ ಅಂತ ಹೇಳಿ. ಬಟ್ ಸದ್ಯಕ್ಕೆ ಇನ್ಸೈಡ್ ಮಾಹಿತಿ ನಾವು ಕೊಡೋದಾದ್ರೆ DK ಶಿವಕುಮಾರ್ ಅವ್ರಿಗೂ ಕೂಡ ಕರೆ ಬಂದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಬಹುಶಃ ಅವರು ಕೂಡ ಹೋಗ್ಬೋದು ದೆಹಲಿಗೆ. ಇಲ್ಲಿ ಪ್ರತ್ಯೇಕವಾಗಿ ಕೂತ್ಕೊಂಡು ಪ್ರತ್ಯೇಕವಾಗಿ ಕರೆ ಮಾಡಿ ಪ್ರತ್ಯೇಕವಾಗಿ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅದಾದ ನಂತರ ಇಬ್ರು ಕೂಡ ಕೂರಿಸ್ಕೊಂಡು ಜೊತೆಯಲ್ಲಿ ಮಾತನಾಡುವಂತ ಸಾಧ್ಯತೆ ಕೂಡ ಇದೆ. ಹೀಗೆ ಹೈಕಮಾಂಡ್ ನಾಯಕರ ಮೇಲೆ ಈಗ ಇರುವಂತ ಒಂದು ಬಿಗ್ ಚಾಲೆಂಜ್ ಇದು. ಹಾಗಾಗಿ ನಿಜವಾಗ್ಲೂ ಕೂಡ ಇಲ್ಲಿ ನಾಯಕತ್ವ ಬದಲಾವಣೆನ ಅಥವಾ ಸಂಪುಟ ವಿಸ್ತರಣೆನ ಅಥವಾ ಸಂಪುಟ ಪುನರ್ರಚನೆನ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಸಂಪುಟ ಪುನರ್ರಚನೆ ಆಯಿತು ಅಂತಂದ್ರೆ ಎಷ್ಟೆಲ್ಲ ಸಚಿವ ಸ್ಥಾನಗಳು ಹೋಗುತ್ತೆ, ಯಾರೆಲ್ಲ ಹೊಸಬರಿಗೆ ಅವಕಾಶ ಸಿಗುತ್ತೆ ಅನ್ನೋಂಥ ಕುತೂಹಲ. ಮತ್ತೊಂದು ಕಡೆ ಇಫ್ ಇನ್ ಕೇಸ್ ಸಂಪುಟ ವಿಸ್ತರಣೆ ಆಯಿತು ಅಂತಂದ್ರೆ ಮತ್ತೆ ಬಹುಶಃ ಅದರಲ್ಲಿ ಆಲ್ಮೋಸ್ಟ್ ಯಾವುದೇ ತುಂಬಾ ಜಾಸ್ತಿ ಬದಲಾವಣೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಕಡೆ ಸಂಪುಟ ಪುನರ್ರಚನೆ ಆದ್ರೆ A to Z ಬದಲಾಗುತ್ತೆ. ಆಲ್ಮೋಸ್ಟ್ ಕೆಲವೊಂದು ಶಾಸಕರು, ಕೆಲವೊಂದು ಸಚಿವ ಸ್ಥಾನಗಳು ಹೋಗುತ್ತೆ. ಹೊಸಬರಿಗೆ ಅವಕಾಶ ಕೊಡಬೇಕು, ಎಲ್ಲರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಕೂಡ ಇಲ್ಲಿ ಕೆಲವೊಂದು ಕೂಗು ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ, ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆದು ಏನ್ ಚರ್ಚೆ ಮಾಡುತ್ತೆ ನೋಡ್ಬೇಕಾಗತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರಿಗೆ ಕರೆ ಬಂದಿರುವಂತದ್ದು, ಮತ್ತೊಂದು ಕಡೆ DK ಶಿವಕುಮಾರ್ ಅವರಿಗೂ ಕೂಡ ಕರೆ ಬಂದಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಬಟ್ ಆಲ್ ಓವರ್ ಎಲ್ಲವೂ ಕೂಡ ನೋಡೋದಾದ್ರೆ ಎಲ್ಲವೂ ಕೂಡ ಸಸ್ಪೆನ್ಸ್ ಆಗಿ ಉಳಿತಾ ಇದೆ. ಏನಾಗಬಹುದು ನಾಳೆಯಲ್ಲಿ ಅಂತೇಳಿ ಇನ್ಸೈಡ್ ಮಾಹಿತಿ ಕೊಡೋದಾದ್ರೆ ರೋಶಿನಿ, ಒಂದಂತೂ ಸ್ಪಷ್ಟ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ವಿಚಾರದಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಒಂದ್ ರೀತಿಯ ಒಂದು ವಾರ ದೆಹಲಿಯಲ್ಲೇ ಒಂದು ಹಗ್ಗ ಜಗ್ಗಾಟ ನಡೀತು. ತದ ಬಳಿಕ ಎಲ್ಲೋ ಒಂದ್ ಕಡೆ ಸಂಧಾನ ಸೂತ್ರ ಆಯಿತು. ಸಿದ್ದರಾಮಯ್ಯ 2.5 ವರ್ಷ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ. ತದ ಬಳಿಕ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ ದೆಹಲಿ ಅಂಗಳದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಇದಾದ ಬಳಿಕ ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರು ಕೂಡ ಇದೇ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಹೌದು, ನನ್ನ ಮತ್ತು ಮುಖ್ಯಮಂತ್ರಿಗಳ ನಡುವೆ ಒಂದು ಅಧಿಕಾರದ ಸೂತ್ರ ರಚನೆ ಆಗಿದೆ, ಅದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಕಳೆದ ಒಂದು 7-8 ತಿಂಗಳಿಂದ ಒಂದು 4-5 ಬಾರಿ ಹೇಳಿಕೆಯನ್ನು ಕೊಟ್ಟಿದ್ರು. 7.5 ವರ್ಷ ಆಯ್ತು. ಇದಾದ ಬಳಿಕ ಎಲ್ಲೊಂದ್ ಕಡೆ ಪಂಚರಾಜ್ಯ ಚುನಾವಣೆ ಬಂತು. ಪಂಚರಾಜ್ಯ ಚುನಾವಣೆ ಬಳಿಕ ನಿಮ್ಮ ವಿಚಾರ ಸಂಬಂಧಪಟ್ಟಂತೆ ಮಾತನಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಏನು DK ಶಿವಕುಮಾರ್ ಕರೆಸಿ ಅವ್ರ ಜೊತೆ ಮಾತಾಡಿ ಕಳಿಸಿದ್ರು. ಯಾಕಂದ್ರೆ DK ಶಿವಕುಮಾರ್ ಪದೇ ದೆಹಲಿಗೆ ಹೋಗ್ತಿದ್ರು. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಎಲ್ಲ ರೀತಿಯ ಸರ್ಕಸ್ ಮಾಡ್ತಿದ್ರು. ಕೊನೆಗೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಒಂದು ಸಂದೇಶವನ್ನು ಕೂಡ ಕೊಟ್ಟರು. ಸೂಕ್ತ ಕಾಲದಲ್ಲಿ ಹೈಕಮಾಂಡ್ ನಾಯಕರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನಾನು ದೆಹಲಿಗೆ ಪದೇ ಬರೋದಕ್ಕೆ ಏನು ಗಾಳಿ ಕುಡಿಯೋದಕ್ಕೆ ಬರೋದಿಲ್ಲ. ಹಾಗಾಗಿ ಹೈಕಮಾಂಡ್ ಮತ್ತು ನನ್ನ ನಡುವೆ ಒಂದು ಮಾತುಕತೆ ಆಗಿದೆ. ಆ ಮಾತುಕತೆ ನಾನು ನಿಮ್ಮ ಮುಂದೆ ಹೇಳೋದಿಲ್ಲ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಾಯಕರು ಅದನ್ನ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಪಂಚರಾಜ್ಯ ಚುನಾವಣೆ ಮುಗಿತು. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೂ ಕೂಡ ಬಂತು. ಹಾಗಾಗಿ ಒಂದ್ ರೀತಿಯ ಸಂಭ್ರಮದಲ್ಲೇ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರು, ಹೈಕಮಾಂಡ್ ನಾಯಕರು ಇರುವಂತದ್ದು. ಇದಾದ ಬಳಿಕ ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅಂತೇಳಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೇರಳದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಗೆ ನೀವು ಅವಕಾಶ ಮಾಡ್ಕೊಡ್ಬೇಕು. ಯಾಕಂದ್ರೆ ದಿನೇ ಒಂದು ಒತ್ತಡ ನನ್ನ ಮೇಲೆ ಹೆಚ್ಚಾಗ್ತಿದೆ. ಈ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಮತ್ತೊಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕೆಲ ನಾಯಕರು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ನೀವು ಕ್ಲಾರಿಟಿಯನ್ನ ಕೊಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವ್ರನ್ನ ಕೇರಳದಲ್ಲಿ ಭೇಟಿಯಾದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಾತುಕತೆ ನಡೆಸಿದ್ರು. ಹಾಗಾಗಿ ಈಗ ನಿನ್ನೆ ಅಷ್ಟೇ KC ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಮಂಗಳವಾರ ನೀವು ದೆಹಲಿಗೆ ಬನ್ನಿ ಅಂತ ಒಂದು ಕರೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾಳೆ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ನಡುವೆ ಎಲ್ಲೋ ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಮಹತ್ವವಾಗಿ ಚರ್ಚೆ ಆಗೋದು ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಸ್ವತಃ DK ಶಿವಕುಮಾರ್ ಅವರು ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯ ಇರ್ಸು ಮುರ್ಸಾಗ್ತಿದೆ. ಕೆಲ ನಾಯಕರು DK ಶಿವಕುಮಾರ್ ಭೇಟಿ ಆದ್ರೆ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಹೋಗೋದಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಬದಲಾವಣೆಗಳು, ಕೆಲವೊಂದಿಷ್ಟು
ಕೆಲವೊಂದಿಷ್ಟು ಗೊಂದಲಗಳು, ಕೆಲವೊಂದಿಷ್ಟು ಭಿನ್ನಮತಗಳು ಎಲ್ಲೊಂದ್ ಕಡೆ ಸರ್ಕಾರ ಮಟ್ಟದಲ್ಲಿ ಇರುವಂತದ್ದು ಸಾಮಾನ್ಯ. ಹಾಗಾಗಿ ಇದರ ನೇರ ಪರಿಣಾಮ ಆಡಳಿತ ಯಂತ್ರದ ಮೇಲೆ ಬರ್ತಿದೆ. ಹಾಗಾಗಿ ಈ ಎಲ್ಲಾ ವಿಚಾರಕ್ಕೆ ಒಂದು ಬ್ರೇಕ್ ಹಾಕ್ಲೇಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಒತ್ತಡ ಹಾಕಿರೋದಕ್ಕೆ ಬಹುತೇಕವಾಗಿ ನಾಳೆ ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಮಾತನಾಡುವಂತ ಸಾಧ್ಯತೆ ಇದೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಫಸ್ಟ್ 1-to-1 ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತಾರೆ. ಒಂದು ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವಂತ ಒಂದು ತೀರ್ಮಾನ, ಜೊತೆಗೆ ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಯಾಕಂದ್ರೆ 2.5 ವರ್ಷ ಆದ ನಂತರ ಸಂಪುಟ ಪುನರಚನೆ ಮಾಡಲೇಬೇಕು ಅಂತೇಳಿ ಹಿಂದೆ ಹೈಕಮಾಂಡ್ ನಾಯಕರು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಇದಾದ ಬಳಿಕ ಕೆಲವೊಂದು ಆಗ್ತಿರುವಂತ ಕೆಲವೊಂದು ಬೆಳವಣಿಗೆಯಿಂದ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಕೆಲ ಹಿರಿಯ ಶಾಸಕರು ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ನಾವು ಕೂಡ ನಿಮ್ಮ ಸಂಪುಟ ಸೇರ್ಬೇಕು, ನೀವು ಸಂಪುಟ ಪುನರಚನೆ ಮಾಡ್ತೀರಾ ಅಂತ ಹೇಳಿ ಒಂದು ಸಾಕಷ್ಟು ಭರವಸೆಯನ್ನ ಇಟ್ಕೊಂಡಿದ್ರಿ. ಅದು ಇನ್ನು 3 ವರ್ಷ ಆಗಿದೆ, ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಹಾಗಾಗಿ ಸಂಪುಟ ಪುನರಚನೆ ಆಗ್ಬೇಕು. ಇದಕ್ಕೆ ಹೈಕಮಾಂಡ್ ನಾಯಕರಿಗೆ ನೀವು ಯಾವ ರೀತಿ ಒಂದು ಒತ್ತಡ ತಂತ್ರವನ್ನ ಹಾಕ್ತೀರಾ, ಆ ರೀತಿ ಒತ್ತಡ ತಂತ್ರವನ್ನ ಹಾಕ್ಲೇಬೇಕು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಎಲ್ಲೋ ಒಂದ್ ಕಡೆ ಬೆನ್ನು ಬಿದ್ದಿದ್ದಾರೆ. ಹಾಗಾಗಿ ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ನಾಳೆ ಬಹುತೇಕವಾಗಿ ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ತೆಗೆದುಕೊಂಡು ಬರೋಕೆ ಮುಖ್ಯಮಂತ್ರಿಗಳು ನಾಳೆ ದೆಹಲಿಯ ಪ್ರವಾಸ ಕೈಗೊಂಡಿದ್ದಾರೆ. ಹಾಗಾಗಿ ಬಹುತೇಕವಾಗಿ ಒಂದು ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಇರ್ಬೋದು, ಜೊತೆಗೆ ಒಂದ್ ವೇಳೆ ಸಂಪುಟ ಪುನರಚನೆಗೆ ಏನಾದ್ರು ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದಲ್ಲಿ ಒಂದು ಮೆಸೇಜ್ ಅಂತೂ ಪಾಸ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ನಾಯಕತ್ವ ಬದಲಾವಣೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತೇಳಿ. ಹಾಗಾಗಿ ಈ ಒಂದು ಗೊಂದಲಕ್ಕೆ ನೀವು ಫುಲ್ ಸ್ಟಾಪ್ ಅನ್ನ ಇಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರಿಗೆ ಒಂದು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ನಾಳೆ ಒತ್ತಡವನ್ನು ಹಾಕೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ನಾಳೆ ನಡೆಯುವಂತ ಒಂದು ಸಭೆ ಏನಿದೆ ಇದು ಸಾಕಷ್ಟು ಒಂದು ಮಹತ್ವವನ್ನು ಪಡ್ಕೊಂಡಿದೆ. ರೋಶಿನಿ. ಎಸ್ ಸರ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಬಹಳಷ್ಟು ಸಸ್ಪೆನ್ಸ್ ಆಗಿದೆ, ಬಹಳಷ್ಟು ಗೊಂದಲ, ಕುತೂಹಲ ಎಲ್ಲವೂ ಕೂಡ ಇದೆ. ಈಗ ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಮುಂದೆ ಏನಾಗಬಹುದು ಅನ್ನುವಂಥದ್ದೇ ಕುತೂಹಲ.